NABL NABH ಪ್ರೊಸೆಸ್ ಇರೋದು. ಏನಾಗುತ್ತೆ ಅಂತ ಹೇಳಿದ್ರೆ ಇನ್ ಫ್ಯೂಚರಲ್ಲಿ ಎಲ್ಲ ಕೂಡ ಕ್ಲೋಸ್ ಕಲೆಕ್ಷನ್ ಮಾಡಬೇಕಾಗುತ್ತೆ. ಇವಾಗ ನೀವು ಏನು ಪ್ರಾಕ್ಟೀಸ್ ಮಾಡ್ತಿದ್ರೆ ಅದು ಓಪನ್ ಕಲೆಕ್ಷನ್ಸ್ ಅಂದರೆ ಈ ಟೆಕ್ನಾಲಜಿ ಒಂದು 45 ವರ್ಷ ಮುಂಚೆ ಶುರು. ಇವಾಗ ಎಲ್ಲ ಹಾಸ್ಪಿಟಲ್ಸಲ್ಲಿ ಕೂಡ ಕ್ಲೋಸ್ ಕಲೆಕ್ಷನ್ ಬಂದಿದೆ. ಯಾಕಂತ ಹೇಳಿದ್ರೆ ಇಟ್ ಇಸ್ ಒನ್ SOP ಯಾವುದಕ್ಕೆ NABL NABHಗೆ ಅದು ಕ್ಲೋಸ್ ಸೈಡ್ ಕಲೆಕ್ಷನ್ ಆಗಿದೆ ಅಂತ. ಡಿಫರೆನ್ಸ್ ಏನಂತ ಹೇಳ್ತೀನಿ ಕೇಳಿ. ನೀವು ಇವಾಗ ಸಿರಿಂಜಲ್ಲಿ ಬ್ಲಡ್ ತಗೋತೀರ ಅಂದ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಸಿರಿಂಜಲ್ಲಿ ತೊಗೊಂಡ್ಮೇಲೆ ಮಾಡ್ತೀರಾ, ನೀಡಲ್ ಇರುತ್ತೆ, ಹಿಂಗೆ ಬ್ಲಡ್ ಇರುತ್ತೆ. ಓಕೆ, ಸೊ ಈಸ್ ಇಟ್ ಕ್ಲೋಸ್ ಆಗಿರುತ್ತೆ ನೀಡಲ್, ಓಪನ್ ಆಗಿರುತ್ತಾ? ನಿಮ್ಮ ಪ್ರಕಾರ ಓಪನ್ ಆಗಿರುತ್ತೆ, ಹೌದಲ್ಲ? ನಿಮ್ಗೆ ಕಾಣಲ್ಲ, ಚಿಕ್ಕ ಚುಚ್ಚು ಇರುತ್ತೆ. ಸೊ ಇಲ್ಲಿ ಬಾಡಿ ಟೆಂಪರೇಚರ್ ಸೆಟ್ ಆಗಿರುತ್ತೆ. ಇದಕ್ಕೆ ಬಂದ ಕೂಡಲೇ ಟೆಂಪರೇಚರ್ ಆ ಕಡೆ ಆಗುತ್ತೆ, ಎನ್ವೈರ್ಮೆಂಟಲ್ ಕನೆಕ್ಷನ್ ಆಗುತ್ತೆ. ಅದ ಕೂಡಲೇ ಬ್ಲಡ್ ಸ್ಟಾರ್ಟ್ಸ್ ಕ್ಲಾಟಿಂಗ್. ಬಟ್ ನಿಮ್ಗೆ ಕಾಣಲ್ಲ, ಮೈಕ್ರೋ ಕ್ಲಾಟ್ಸ್ ಆಗುತ್ತೆ. ನೀವು ಆಮೇಲೆ ಏನು ಮಾಡ್ತೀರಾ, ಈಗ ಇಟ್ಕೊಂಡು ಐದರ್ ಈ ಥರ ಪುಷ್ ಮಾಡ್ತೀರಾ, ಹೌದಾ? ಪುಷ್ ಮಾಡುವಾಗ ಏನಾಗುತ್ತೆ, ಹೇಗೆ ತಗೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರು ಮಾಡ್ತಾರೆ, ಇದನ್ನು ಓಪನ್ ಮಾಡ್ತಾರೆ, ಇದನ್ನು ಓಪನ್ ಮಾಡ್ತಾರೆ, ಪುಷ್ ಮಾಡ್ತಾರೆ, ಹೌದಾ? ಸೊ ಆ ಟೈಮಲ್ಲಿ ಕೂಡ ಕಂಪ್ಲೀಟ್ಲಿ ಓಪನ್ ಆಗುತ್ತೆ. ಸೊ ಈ ಪ್ರೊಸೆಸ್ ಏನಾಗುತ್ತೆ, ಟೋಟಲಾಗಿ ಅಲ್ಲಿ ಕ್ಲಾಟ್ ಆಗುತ್ತೆ. ಕ್ಲಾಟ್ ಆಗಿದ್ದು ರಿಸಲ್ಟ್ ಸಿಗುತ್ತೆ, ನಮಗೆ ಪ್ರಾಬ್ಲಮ್ ಏನಿಲ್ಲ. ಬಟ್ ಆ್ಯಾವರೇಜ್ ರಿಸಲ್ಟ್ ಆಗಿರುತ್ತೆ. ಎಷ್ಟು ಪರ್ಸೆಂಟ್? 100% ಆಗಿರಲ್ಲ, ಒಂದು 70% ಕರೆಕ್ಟ್ ಆಗಿರುತ್ತೆ. ಬಟ್ ಆ ರಿಪೋರ್ಟ್ ಡಾಕ್ಟರ್ ಹತ್ರ ಹೋಗುತ್ತೆ. ಡಾಕ್ಟ್ರು ನೋಡ್ತಾರೆ ಪೇಷಂಟ್ಗೆ, ಓಕೆ ದಿಸ್ ಇಸ್ ಅವರೇಜ್ ಅಂತಾರೆ, ಅಂದರೆ ಕರೆಕ್ಟ್ ಇದೆ ಅಂತಂತ. ಹಾಗೆ ಟ್ರೀಟ್ಮೆಂಟ್ ಹೋಗುತ್ತೆ. ಅಂದರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೂಡ 70% ಹೋಗುತ್ತೆ, 100% ಇರಲ್ಲ. ಅಂದರೆ ಮೆಡಿಕೇಶನ್ ಕೊಡುವ ಲೆವೆಲ್ ಏನು ಆ್ಯಂಟಿಬಯೋಟಿಕ್ಸ್ ಜಾಸ್ತಿನೇ ಇರುತ್ತೆ. ಅಂದರೆ ಇಟ್ಸ್ ಗೋಯಿಂಗ್ ಟು ರಾಂಗ್ ವೇ. ಬಟ್ ಪೇಷಂಟ್ ಗುಣ ಆಗ್ತಾನೆ, ಇಟ್ಸ್ ಎವ್ರಿಥಿಂಗ್ ಇಸ್ ರೈಟ್. ಬಟ್ ಅದು ಕೂಡ 100% ಆಗಿರಲ್ಲ, ಒಂದು 70% ರಿಕವರೇಷನ್. ಅಂದರೆ ಒಂದು ವಾರದಲ್ಲಿ ಒಂದು ಡಿಸ್ಚಾರ್ಜ್ ಆಗೋನು, ಒಂದು ವಾರ 2 ದಿನ ಜಾಸ್ತಿ ಆಗೋದು. ಗಾಟ್ ಇಟ್? ನಾನು ನಿಮಗೆ ಒಂದು ಸ್ಟೋರಿ ಹೇಳ್ತಾ ಇದ್ದೆ ಅಷ್ಟೇ, ಒಂದು ಅವರೇಜ್ ಸ್ಟೋರಿ. ಸೊ ಅಂದರೆ ಇಲ್ಲಿ ಓಪನ್ ಕಲೆಕ್ಷನಲ್ಲಿ 100% ಆಗಿ ರಿಪೋರ್ಟ್ ಸಿಗಲ್ಲ. ಅಂದರೆ ಇದು ಡೈರೆಕ್ಟ್ಲಿ ಪೇಷಂಟ್ ಕೂಡ 100% ಆಗಿ ರಿಕವರಿಗೆ ಸಪೋರ್ಟ್ ಆಗಲ್ಲ. ಸೊ ಇನ್ ಆ್ಯಂಡ್ ಅವರೇಜ್ ಸಪೋರ್ಟ್ ಆಗುತ್ತೆ. ದಟ್ಸ್ ರೀಸನ್ NABL NABHಲ್ಲಿ ಏನು ಹೇಳ್ತಾರೆ, ಇಟ್ ಶುಡ್ ಬಿ ಕ್ಲೋಸ್ ಕಲೆಕ್ಷನ್. ಇನ್ಫೆಕ್ಷನ್ಸನ್ನು ರೆಡ್ಯೂಸ್ ಮಾಡುತ್ತೆ. ನಿಮಗೆ ಡಿಯಾಗ್ನೋಸ್ಟಿಕ್ ಇಂಜರಿ ಆಗಲ್ಲ, ಮತ್ತು ಕಂಪ್ಲೀಟ್ ಕ್ಲೋಸ್ ಕಲೆಕ್ಷನ್ ಅಂತ ಹೇಳ್ಬೋದು. ಓಕೆ, ಸಿ ಈ ಪ್ರೊಸೆಸ್ ಹೆಂಗಿರುತ್ತೆ ನಿಮಗೆ. ಸಪೋಸ್ ನೀವು ಅಂದ್ಕೊಳ್ಳಿ, ಡಾಕ್ಟ್ರೀಗ ಒಂದು ಸ್ಟೋರಿ ಆಗಿ ನಿಮ್ಗೆ ಹೇಳ್ತೀನಿ. ಡಾಕ್ಟ್ರಿಗೆ ನಿಮಗೆ ಸ್ಯಾಂಪಲ್ ತಗೋವಾಗ ಪ್ರಿಸ್ಕ್ರಿಪ್ಷನ್ ಮಾಡ್ತಾರೆ, ಹೌದಾ? ಅಂದರೆ ಪೇಷಂಟ್ ಪ್ರಿಸ್ಕ್ರಿಪ್ಷನ್ ಮಾಡ್ತಾರೆ, ನಿಮ್ಮ ಕೈ ಕೊಡ್ತಾರೆ. ಸೊ ಯು ವಿಲ್ ಬಿ ಗೋಯಿಂಗ್ ನಿಯರ್ ಟು ದ ಪೇಷಂಟ್ ಫಾರ್ ಕಲೆಕ್ಷನ್. ಫಸ್ಟ್ ಏನು ಮಾಡ್ತೀರಾ, ಪೇಷಂಟ್ ಮಲ್ಕೊಂಡಿರ್ತಾನೆ, ಏನು ಮಾಡ್ತೀರಾ? ಎಲ್ಲ ಐಟಮ್ ಇರುತ್ತೆ, ಟ್ಯೂಬ್ ನೀಡೆಲ್ಲ ಅಲ್ಲಿರುತ್ತೆ, ನೆಕ್ಸ್ಟ್ ಏನು ಮಾಡ್ತೀರಾ? ಪೇಷಂಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಏನು ಮಾಡ್ತೀವಿ ಅಂತ. ಓಕೆ, ಪ್ರೊಸೀಜರ್ ಏನು ಆಮೇಲೆ ಸ್ಟೈಲ್ ಮಾಡ್ಕೊಂಡು ಆಮೇಲೆ ಓಕೆ. ಬಟ್ ಐಡೆಂಟಿಫಿಕೇಶನ್ ಮಾಡಲ್ಲ ನೀವು ಪೇಷಂಟಲ್ಲಿ. ಫಸ್ಟ್ ಐಡೆಂಟಿಫಿಕೇಶನ್ ಮಾಡಬೇಕು, ಯಾಕಂದರೆ ಪೇಷಂಟ್ ದಟ್ ಇಸ್ ಇಂಪಾರ್ಟೆಂಟ್. ನೀವು ಯಾರ್ದೋ ಬ್ಲಡ್ ಯಾರಿಗೂ ಕೊಟ್ಟರೆ ಆಗಲ್ಲ. ಸೊ ಐಡೆಂಟಿಫಿಕೇಶನ್ ಇಸ್ ಇಂಪಾರ್ಟೆಂಟ್. ಐಡೆಂಟಿಫಿಕೇಶನ್ ಆದ ಕೂಡಲೇ ನೆಕ್ಸ್ಟ್ ಲೆವೆಲ್ ಏನಾಗುತ್ತೆ, ಯು ಟು ಎಕ್ಸ್ಪ್ಲೈನ್ ಯಾಕೆ ಬಂದಿದ್ದೀವಿ, ಏನು ನಮ್ಮದು, ಏನು ವಾಟ್ ವೈ ವಿ ಕೇಮ್ ನಿಯರ್ ಟು ಯು ಅಂತ. ಸೊ ಅದೆಲ್ಲ ಒಂದು ರೈಟ್ಸ್ ಆಫ್ ಪೇಷಂಟ್ಸ್. ಸೊ ಅದೆಲ್ಲ ಎಕ್ಸ್ಪ್ಲೈನ್ ಆಯಿತು. ಆಮೇಲೆ ಏನು ಮಾಡ್ತೀವಿ ನೆಕ್ಸ್ಟ್, ಫಸ್ಟ್ ನೀವು ಟು ಟೈ ದ ಟಾನಿಕೆಟ್ಸ್, ಹೌದಲ್ವಾ? ಟಾನಿಕೆಟ್ ಟೈ ಮಾಡಿದ ಕೂಡಲೇ ಮಾಡಬೇಕು. ಫಸ್ಟ್ ಕ್ಲೀನ್ ಮಾಡ್ತೀರಾ, ಟಾನಿಕೆಟ್ ಟೈ ಮಾಡ್ತೀರಾ? ಫಸ್ಟ್ ಟಾನಿಕನ್ನು ಕ್ಲೀನ್ ಇದನ್ನು ಟೈ ಮಾಡಿ ಆಮೇಲೆ ಕ್ಲೀನ್ ಮಾಡ್ತೀವಿ. ಯಾಕಂತಂದ್ರೆ ಆ್ಯಕ್ಚುಲಿ ಇವತ್ತು ಏನು ಮಾಡಬೇಕಂದ್ರೆ ಫಸ್ಟ್ ನೀವು ಕ್ಲೀನ್ ಮಾಡಬೇಕು. ಯಾಕೆ ಗೊತ್ತಾ, ಈ ಟಾನಿಕೆಟ್ಸನ್ನು ಟೋಟಲ್ ಟೈಮಿಂಗ್ಸ್ 1 ಮಿನಿಟ್ ಇರುತ್ತೆ. 1 ಮಿನಿಟಲ್ಲಿ ನೀವು ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗಬೇಕು. ಸೊ ನೀವು ಇವಾಗ ಟಾನಿಕೆಟ್ಸ್ ಕಟ್ಟಿದ ಮೇಲೆ ಇದನ್ನು ಹಚ್ಚಿದ ಮೇಲೆ ಸಡನ್ ನಿಮಗೆ ಚುಚ್ಚೋಕ್ಕಾಗುತ್ತಾ? ಡ್ರೈ ಆಗೋದು ಚುಚ್ಚೋಕ್ಕಾಗುತ್ತಾ? ಡ್ರೈ ಆಗಲೇಬೇಕು, ಹೌದಲ್ಲ? ಎಗೇನ್ ನೀವೇನು ಮಾಡ್ತೀವಿ, 30 ಸೆಕೆಂಡ್ ವೆಯ್ಟ್ ಮಾಡ್ತೀರಾ. ಅಲ್ಲಿ 30 ಸೆಕೆಂಡ್ ವೇಸ್ಟ್ ಆಯಿತು, ಕಲೆಕ್ಷನ್ ಟೈಮ್ ಸಿಗಲ್ಲ, ಇಲ್ಲಿ ಟೈಟ್ ಆಗುತ್ತೆ. ಟೈಟ್ ಆದಾಗ ಏನಾಗುತ್ತೆ, ಅಲ್ಲಿ ಕ್ಲಾಟ್ ಆಗುತ್ತೆ. ಸೊ ಕ್ಲಾಟ್ ಸ್ಯಾಂಪಲ್ ರಿಪೋರ್ಟ್ ಹೋಗುತ್ತೆ, ಹೌದಲ್ವಾ? ಸೊ ಅದಕ್ಕೋಸ್ಕರ ಯಾವತ್ತೇನು ಮಾಡಿ, ಫಸ್ಟ್ ಕ್ಲೀನ್ ಮಾಡಿ ಮತ್ತು ಟಾನಿಕೆಟ್ಸ್ ಮಾಡಿ. ಯಾಕಂದರೆ ವೆಯ್ಟ್ ಮಾಡೋ ಟೈಮ್ ಸಿಗುತ್ತೆ ನಿಮಗೆ. ಕಂಪ್ಲೀಟ್ ಡ್ರೈ ಆಯಿತು, ಆಮೇಲೆ ಟಾನಿಕೆಟ್ಸ್ ಕಟ್ಟಿತು. ದೆನ್ ಯು ವಿಲ್ ಬಿ ಫೈಂಡಿಂಗ್ ವೇನ್. ಯಾವ ವೇನ್ ಯೂಸ್ ಮಾಡಬೇಕಿಲ್ಲಿ? ಮೀಡಿಯಂ ಕ್ಯೂಬೇಟಲ್ ದೊಡ್ಡ ವೇನ್ ಇರುತ್ತೆ, ಈಸಿ ಕಾಣುತ್ತೆ. ಸೊ ಅದನ್ನು ನಾವು ಟಾರ್ಗೆಟ್ ಮಾಡಬೇಕು. ಇದು ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಇಲ್ಲಿ ಎಕ್ಸೆಲ್ ಸೈಡ್ ಬೈ ಏನ್ಸ್ ಇದೆ ಅದು ನೋಡ್ಬೋದು. ಅದು ಸಿಕ್ಕಿಲ್ಲ ಅಂತಂದರೆ ಇಲ್ಲಿ ಬರ್ಬೋದು. ಅದು ಸಿಕ್ಕಿಲ್ಲ ಅಂದರೆ ಫುಡ್. ದಟ್ ಈಸ್ ದ 3 ಆಪ್ಷನ್ಸ್. ಓಕೆ, ನಾವು ಯು ಆರ್ ಟೇಕಿಂಗ್ ಫ್ರಮ್ ಹಿಯರ್ ಅಂದ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ಈ ಪ್ರೊಸೆಸ್ ಹೆಂಗಿರೋದು ಅಂದರೆ ಕ್ಲೋಸ್ ಕಲೆಕ್ಷನ್ಸ್ ಇದೆ. ಒಂದು ಸೆಕೆಂಡ್, ಹಿಂಗೆ ಸಿಸ್ಟಮ್. ಓಕೆ, ಕ್ಲೋಸ್ ಸಿಸ್ಟಮ್ ಹೀಗಿರುತ್ತೆ. ಕ್ಲೋಸ್ ಸಿಸ್ಟಮಲ್ಲಿ ಒಂದು ಬ್ಲ್ಯಾಕ್ ಹ್ಯಾಂಡ್ ಮತ್ತು ವೈಟ್ ಹ್ಯಾಂಡ್ ಬರುತ್ತೆ. ಇದು ಆಲ್ಮೋಸ್ಟ್ ಅದೇ ಇರುತ್ತೆ ಎಲ್ಲ ಕಂಪನಿಯಲ್ಲಿ ಕೂಡ. ಬಟ್ ದಿಸ್ ಸಿಸ್ಟಮ್, ಈ ಬ್ಯಾಕ್ಟೀರಿಯಾ ಸಿಸ್ಟಮ್ ಮತ್ತು ಈ ಕಲೆಕ್ಷನ್ ಪ್ರೊಸೀಜರ್ ಫಸ್ಟ್ ಇನ್ವೆನ್ಷನ್ ಮಾಡಿದ್ದೆ BD ಗ್ಲೋಬಲಿ.
ಸೊ ಒಂದು 40-50 ವರ್ಷ ಮುಂಚೆ ಹೆಂಗಿತ್ತು ಅಂತಂದರೆ ನೀಡಲ್ ಕಲೆಕ್ಷನ್ಸ್ ಇತ್ತು. ಆಮೇಲೆ ಫಸ್ಟ್ ಇನ್ವೆನ್ಷನ್ ಮಾಡಿದರೆ ಅದಕ್ಕೆ ವ್ಯಾಕ್ಯೂಟೈನರ್ ಅಂತ ಒಂದು ಹೆಸರಿದೆಯಲ್ಲ, ಆ ಬ್ರ್ಯಾಂಡ್ ನೇಮ್ ಇಟ್ಸ್ ಓನ್ಲಿ ಫಾರ್ ಬಿಡಿ. ಓಕೆ, ಈ ಪ್ರೊಸೆಸ್ ಹಿಂಗೆ ನಾವು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ನೆಗೆಟಿವ್ ಪ್ರೆಷರ್ ಅಂತಾರೆ. ನೆಗೆಟಿವ್ ಪ್ರೆಷರ್ ಅಂತ ಹೆಂಗೆ ಅಂತ ಹೇಳಿದ್ರೆ, ಸಪೋಸ್ 2 ml ಇದ್ದರೆ ಇಲ್ಲಿ 2 ml ಗಾಳಿ ಇರುತ್ತೆ. ಓಕೆ, ಸೊ ನಾವು ಇದನ್ನು ನೀಡಲ್ ಮುಖಾಂತರ ಫಸ್ಟ್ ನೀಡಲನ್ನು ಇದಕ್ಕೆ ಕನೆಕ್ಟ್ ಮಾಡ್ತೀವಿ ಪೇಷಂಟ್ಗೆ. ವೇನ್ ಇರುತ್ತೆ, ಬ್ಲಡ್ ಆಗುತ್ತೆ. ಇದಕ್ಕೆ ನಾವು ಪುಷ್ ಮಾಡುವಾಗ ಇಲ್ಲಿದ್ದ ವ್ಯಾಕ್ಯೂಮ್ ಇಲ್ಲಿಗೆ ರಿಲೀಸ್ ಆಗುತ್ತೆ. ಗಾಟ್ ಇಟ್? ಇಲ್ಲಿಗೆ ರಿಲೀಸ್ ಆದ ಕೂಡಲೇ ಏನಾಗುತ್ತೆ ದಟ್ ಟೈಮ್ ಸೊ ಇಲ್ಲಿನ ಸೇಮ್ ಅಮೌಂಟ್ ಆಫ್ ಬ್ಲಡ್ ವಿಲ್ ಕಮ್ ಆ್ಯಂಡ್ ಕಲೆಕ್ಟ್ ಇನ್ ದ ವ್ಯಾಕ್ಯೂಟೈನರ್ಸ್. ಅರ್ಥ ಆಗಿದೆ ನಮಗೆ? ಸೊ ದಟ್ಸ್ ವಾಟ್. ಇಲ್ಲಿ ಯಾವುದೇ ಫಿಲ್ ವಾಲ್ಯೂಮ್ ಆ ಕಡೆ ಈ ಕಡೆ ಆಗಲ್ಲ. ನೀವು ಅಂದಾಜು ಇಟ್ಕೊಂಡು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗಿ ಅದು ಫಿಲ್ ಆಗುತ್ತೆ. ದಿಸ್ ಇಸ್ ವಾಟ್ ದ ಕಾನ್ಸೆಪ್ಟ್. ಓಕೆ, ಸೊ ಫಸ್ಟ್ ಯು ಟು ಹೋಲ್ಡ್ ಲೈಕ್ ದಿಸ್, ಯು ಟು ಓಪನ್ ದಿಸ್ ಆ್ಯಂಡ್ ದಿಸ್ ಹ್ಯಾಸ್ ದ ನೀಡಲ್. ಹೌದಲ್ವಾ? ಸೊ ಯಾವತ್ತು ಕೈ ತಗೋಕ್ಕೆ ಹೋಗಬೇಡಿ. ಫಸ್ಟ್ ಓಪನ್ ಮಾಡಿದ ಕೂಡಲೇ ಫಸ್ಟ್ ಏನು ಮಾಡಿ, ಈ ಹೋಲ್ಡರಿಗೆ ಕನೆಕ್ಟ್ ಮಾಡಿ. ಇದು ರಿಯೂಸೇಬಲ್ ಹೋಲ್ಡರ್. ಯು ಕ್ಯಾನ್ ಯೂಸ್ ಇಟ್ ಮಲ್ಟಿಪಲ್ ಟೈಮ್ಸ್ ಬೈ ವೈಪಿಂಗ್ ದ ಆಲ್ಕೋಹಾಲ್. ಓಕೆ, ಸೊ ಇದರ ಹಿಡ್ಕೊಂಡ್ಮೇಲೆ ದೆನ್ ರಿಮೂವ್ ದ ನೀಡಲ್. ಕಂಡ್ರಾ? ಈ ನೀಡಲಲ್ಲಿ ನೋಡಿ, ನೀವು ಯೂಶ್ವಲಿ ನೀವೇನು ಮಾಡ್ತೀರಾ, ಸಿರಿಂಜಲ್ಲಿ ಯಾಕೆ ತಗೋತೀರಾ, ನಿಮಗೆ ಈಸಿಯಾಗಿ ಕಾಣುತ್ತೆ, ಹೌದಲ್ವಾ? ಸೊ ಇದರಲ್ಲಿ ಹಾಕಿ ಚುಚ್ಚಿದಾಗಲೂ ನನಗೆ ಇಲ್ಲಿ ಬ್ಲಡ್ ಕಾಣುತ್ತೆ. ಸೊ ಡೋಂಟ್ ವರ್ರಿ, ಈಸಿ ನಿಮ್ಮ ಕನೆಕ್ಷನ್ಸ್. ಓಕೆ, ಸೊ ಚುಚ್ಚಲಿಕ್ಕೆ ಹೋಗ್ತೀನಿ ನನಗೆ. ಸೊ ಇದರಲ್ಲಿ ದೇರ್ ಇಸ್ ಒನ್ ಆ್ಯಂಗಲ್ ಆಫ್ ಇನ್ಸರ್ಷನ್ಸ್. ಇನ್ಸರ್ಷನ್ ಯಾವತ್ತು 30 ಡಿಗ್ರಿ ಅಲ್ಲಿರುತ್ತೆ. ಯಾಕೆ 90 ಡಿಗ್ರಿ ಅಂದರೆ ಒಳಗಡೆ ಹೋಗ್ಬೋದು. ಒಳಗೆ ಏನು ಮಾಡ್ಬೋದು ನೀವು, ಆಮೇಲೆ ಪುಷ್ ಮಾಡ್ತೀರಾ, ಈ ಗಾಳಿ ಹೊರಗಡೆ ಹೋಗುತ್ತೆ, ಹೌದಲ್ವಾ? ಇದು ಟೆಸ್ಟ್ ವೇಸ್ಟ್ ಆಗುತ್ತೆ. ಬಿಕಾಸ್ ಸೆಕೆಂಡ್ ಟೈಮ್ಸ್ ಇಫ್ ಯು ಪುಷ್ ದ್ಯಾಟ್ ಮಚ್ ಆಫ್ ವ್ಯಾಕ್ಯೂಮ್ ವೋಂಟ್ ಬಿ ದೇರ್. ಅಷ್ಟು ವ್ಯಾಕ್ಯೂಮ್ ಇಲ್ಲ ಅಂತಂದರೆ ಅಷ್ಟು ಫಿಲ್ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ಫಿಲ್ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಅವನ್ನ ಯಾವತ್ತು 30 ಡಿಗ್ರಿ ಆ್ಯಂಗಲಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ನಾನು ಇನ್ಸರ್ಟ್ ಮಾಡಿದ ಕೂಡಲೇ ವ್ಯಾಕ್ಯೂಮ್ ಬ್ಲಡ್ ಸ್ವಲ್ಪ ಕಡಿಮೆ ಇದೆ. ಸೊ ರೆಡ್ ಕಲರ್ ಕಂಡಿದೆ ಬಿಕಾಸ್ ಒನ್ಸ್ ಯು ಇನ್ಸರ್ಟ್ ಯು ಕ್ಯಾನ್ ಸಿ ದ ಬ್ಲಡ್ ಇದೆ. ಈ ಬ್ಲಡ್ ಸಿಕ್ಕಿದ ಕೂಡಲೇ ಏನು ಮಾಡಬೇಕು, ಈ ಥರ ಬಿಡ್ಕೋಬಾರ್ದು. ಫಸ್ಟ್ ಹಿಂಗೆ ಹಿಡ್ಕೋಬೇಕು. ನೀವು ಟಚ್ ಆಗ್ತಾ ಇರಬೇಕು ನಿಮ್ಮ ಕೈ. ಯಾಕೆ ವಿಲ್ ಬಿ ಪುಷಿಂಗ್ ದ ವ್ಯಾಕ್ಯೂಟೈನರ್ಸ್. ಆವಾಗ ಪೇಷಂಟ್ ಇನ್ನೊಂದು ಒಳಗಡೆ ಹೋಗುತ್ತೆ. ಅಷ್ಟು ಒಳಗಡೆ ಹೋದರೆ ಫೀಲ್ ಆಗಲ್ಲ. ಸೊ ದೆನ್ ಯು ಹ್ಯಾವ್ ಟು ಇನ್ಸರ್ಟ್ ದಿಸ್. ಇನ್ಸರ್ಟ್ ಮಾಡೋಕೆ ಯಾವತ್ತು ಓಪನ್ ಎಂಡಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ಓಪನ್ ಎಂಡಲ್ಲಿ ಇನ್ಸರ್ಟ್ ಮಾಡಿದ ಕೂಡಲೇ ಇದು ಫಿಲ್ ಆಗುತ್ತೆ. ಇಸ್ ಇಟ್ ಈಸಿ? ನಿಮ್ಗೆ ಹೇಳೋದಕ್ಕಿಂತ ಈಸಿ ಅಲ್ವ ಇದು? ಸೊ ಫಿಲ್ ಆಗುತ್ತೆ ನೋಡಿ. ಫಿಲ್ ಆದ ಕೂಡಲೇ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಯಾವಾಗ ರಿಮೂವ್ ಮಾಡ್ತೀರಾ ನೀವು ಇದನ್ನು? ಮಾರ್ಕೆಬಲ್ 2 ml ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಬಟ್ ಇಲ್ಲಿ ಮೂಮೆಂಟ್ ಇದೆಲ್ಲ, ಈ ಮೂಮೆಂಟ್ ಫಿಲ್ ಆಗೋದು ಸ್ಟಾಪ್ ಆಯ್ತು ಅಂತಂದರೆ ಎಲ್ಲ ಗಾಳಿನೂ ಹೊರಡೆ ಹೋಯ್ತು ಅಂತ ಅರ್ಥ. ಸೊ ಇವಾಗ ರಿಮೂವ್ ಅಂತ ನೋಡ್ಕೊಳ್ಳಿ ಫಿಲ್ ಆಗಿದೆ ಇಲ್ಲ ಅಂತ. ಬಟ್ ಇದು ಫಿಲ್ ಆಗಿಲ್ಲ, ಹೌದಲ್ವ? ಫುಲ್ ಕ್ಯಾನ್ ಯು ಪುಟ್ ಒನ್ಸ್ ಅಗೇನ್? ಹಾಕ್ಬೋದು, ಯಾಕಂತ ಹೇಳಿದ್ರೆ ಇನ್ನೂ ಗಾಳಿ ಇದೆ ಅಂತ ಅರ್ಥ. ಬಟ್ ಇಟ್ಸ್ ಸೆಕೆಂಡ್ ಟೈಮ್ ಪುಷ್ ಮಾಡ್ಬೋದು. ಸೊ ಆಮೇಲೆ ಈ ಥರ ಬಿಡ್ಕೋಬಾರ್ದು, ಈ ಕೈ ಹಿಂಗೇನೆ ಇರಬೇಕು ಯಾವತ್ತು. ಸೊ ಇವತ್ತು ಮಲ್ಟಿಪಲ್ ಟೈಮ್ ಹಾಕ್ಬೋದು. ಈಚ್ ಟೈಮ್ ಹಾಕುವಾಗ ನೀವು ಅದನ್ನು ಇನ್ವೆಸ್ಟ್ ಮಾಡೋಕ್ಕೆ ಇರುತ್ತೆ, ಹೌದಲ್ವಾ? ಹಾಂ, ಸೊ ಫಸ್ಟ್ ನೀವು ಯಾವ ಟ್ಯೂಬ್ ಹಾಕ್ತೀರಾ? ಯಾವ ಕಲರ್? ಫಸ್ಟ್ ಪ್ಲೇನ್. ಹಾಂ, ಯಾವ ಕಲರ್? ಕಲರ್ ಹೇಳಿ. ಪ್ಲೇನ್ ರೆಡ್ ಕಲರ್. ಆಮೇಲೆ ಸಿಟ್ರೇಟು ಇರಿಟೇಟ್. ಸೊ ಸಮ್ ಹೌ ನೀವು ಡೂಯಿಂಗ್ ರೈಟ್. ಆ ಬ್ಯಾಚ್ನವ್ರು ಕಂಪ್ಲೀಟ್ ರಾಂಗ್ ಮಾಡ್ತಾರೆ. ಯಾವತ್ತು ಏನು ಮಾಡ್ಬೇಕಂತ ಹೇಳಿದ್ರೆ ಸೀಕ್ರೆಟ್ ಟ್ಯೂಬ್ ಹಾಕಬೇಕು. ಯಾವುದು? ಬ್ಲೂ ಕಲರ್ ಟ್ಯೂಬ್. ಯಾಕೆ ಬ್ಲೂ ಕಲರ್? ನೀವು ಕಾಗ್ಯುಲೇಷನ್ ಟೆಸ್ಟ್ ಮಾಡ್ಲಿಕ್ಕೆ ಮಾಡೋದು, ನೀವು ಇಲ್ಲಿ ಟೈಟ್ ಮಾಡಿದ್ದೀರಾ, ಬಂದ ಕೂಡಲೇ ಇಲ್ಲಿ ಕ್ಲಾಟ್ ಆಗುತ್ತೆ, ಹೌದಲ್ವಾ? ಸೊ ಯು ಹ್ಯಾವ್ ಟು ಕಲೆಕ್ಟ್ ಫ್ರೆಶ್ ಬ್ಲಡ್ ಫಾರ್ ದ ಸಿಟ್ರೇಟ್ ಬ್ಲೂ ಟ್ಯೂಬ್. ಅದಕ್ಕೋಸ್ಕರ ಫಸ್ಟ್ ಸಿಟ್ರೇಟ್ ಹಾಕಿ. ಸಿಟ್ರೇಟ್ ಹಾಕಿದ ಕೂಡಲೇ ಮಸ್ಟ್ ಏನು ಮಾಡಬೇಕು, ಯು ಹ್ಯಾವ್ ಟು ಇನ್ವಾಲ್ವ್ ಇಟ್, ಶೇಕಲ್ಲಿ ಇನ್ವಾಲ್ವ್. ಹೌ ಮೆನಿ ಟೈಮ್ಸ್? ಮ್ಯಾಕ್ಸಿಮಮ್ 3 to 5 times, 3 to 4 times ಮ್ಯಾಕ್ಸಿಮಮ್. ಆಮೇಲೆ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ದ ಸ್ಟ್ರೈಟ್. ದೆನ್ ನೆಕ್ಸ್ಟ್ ಏನು ಮಾಡಬೇಕು, ಸಿಟ್ರೇಟ್ ಆದಮೇಲೆ ನೆಕ್ಸ್ಟ್ ಟ್ಯೂಬ್ ಪ್ಲೇನ್ ಟ್ಯೂಬ್. ಓಕೆ, ಪ್ಲೇನ್ ಟ್ಯೂಬನ್ನು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಮಾಡಬೇಕು. ಯಾಕಂದರೆ ಅಲ್ಲಿ ಕ್ಲಾಟ್ ಆಕ್ಟಿವೇಟರ್ ಅಂತ ಪೌಡ್ರ್ ಇದೆ. ಯಾಕೆ ನಾವು ಕ್ಲಾಟ್ ಇರುತ್ತೆ. ಇಲ್ಲ ಇಲ್ಲ, ಆ್ಯಕ್ಚುಲಿ ಕ್ಲಾಟ್ ಆಕ್ಟಿವೇಟರ್ ಇರುತ್ತೆ, ಬಟ್ ನೀವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಲ್ಲ ಅಂತಂದರೆ ಮಿನಿಮಮ್ 4 times ಇನ್ವೆಸ್ಟ್ ಮಾಡಬೇಕು. ಯಾಕಂದರೆ ಕ್ಲಾಟ್ ಆಕ್ಟಿವೇಟರ್ ಇದೆಲ್ಲ ಅದಷ್ಟು ಮಿಕ್ಸ್ ಆಗಲ್ಲ. ಕ್ಲಾಟ್ ಆಕ್ಟಿವೇಟರ್ ಮಿಕ್ಸ್ ಆದ ಕೂಡಲೇ ಸ್ಪೀಡಾಗಿ ಕ್ಲಾಟ್ ಆಗುತ್ತೆ, ಯೂನಿಫಾರ್ಮ್ ಆಗಿ ಕ್ಲಾಟ್ ಆಗುತ್ತೆ. ಅಲ್ಲೆಲ್ಲೂ ಕೂಡ ಫೈಬರ್ಸ್ ಇರಲ್ಲ. ಅರ್ಥ ಆಯ್ತಾ ನನಗೆ? ದಟ್ಸ್ ವೈ ವಾಟ್ ಯು ಟು ಇನ್ವೆಷನ್ ಶುಡ್ ಬಿ at minimum 4 times for the plane. ಕೆಲವೊಂದು ಗೊತ್ತಾರೆ ಯಾಕೆ ಮಾಡಬೇಕು, ಅಲ್ಲಿ ಏನಿರಲ್ಲ, ಸುಮ್ಮನೆ ಕ್ಲಾಟ್ ಆಕ್ಟಿವೇಟರ್ ಇರುತ್ತೆ. ಬಟ್ ಆ ಕ್ಲಾಟ್ ಆಕ್ಟಿವೇಟರ್ ಬ್ಲಡ್ ಜೊತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಬೇಕಿದ್ರೆ ಯು ಹ್ಯಾವ್ ಟು ಇನ್ವಾಟ್. ಇಲ್ಲಂದ್ರೆ ಏನಾಗುತ್ತೆ, ರಿಸಲ್ಟ್ ಅಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಪ್ಲೇನ್. ನೆಕ್ಸ್ಟ್ ಕಮ್ಸ್ ಟು ಪ್ಲೇನನ್ನು ಕೂಡ ಹಿಂಗೆ ಸ್ಟ್ರೈಟಲ್ಲೇ ಇಟ್ಕೋಬೇಕು. ಹಿಂಗೆ ಇಟ್ಕೋಬಾರ್ದು.
ಯಾಕೆಂದರೆ ಮೂವ್ ಆದರೆ ಎಗಿನ್ ಕ್ಲಾಟ್ ಆಗುತ್ತೆ. ನೆಕ್ಸ್ಟ್ ವಿಚ್ ಒನ್? Then EDT. EDT how many times inversion required? That's 6 to 8 times. Okay, ಸಿಟ್ರೇಟ್ ಕಡಿಮೆ ಇನ್ವರ್ಷನ್, ಎಕ್ಸಾಕ್ಟ್ಲಿ ಆಪೋಸಿಟ್ EDT. ಸಿಟ್ರೇಟ್ ಕಡಿಮೆ ಇನ್ವರ್ಷನ್, ಜಾಸ್ತಿ ಇನ್ವರ್ಷನ್. ಸಿಟ್ರೇಟ್ ಫಸ್ಟ್, EDT ಲಾಸ್ಟ್. ಕೀಪ್ ಇನ್ ಮೈಂಡ್. ಓಕೆ, ಇದನ್ನು ಉಲ್ಟಾ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಈ ಇದೆಲ್ಲ ಹಿಂದೆಗಡೆ ಇರುವಂಥ ನೀಡಲಿಗೆ EDT ಬಂದು ಕನೆಕ್ಟ್ ಆಗುತ್ತೆ. ಆ EDT ಸಿಟ್ರೇಟನ್ನು ವರ್ಕ್ ಮಾಡೋಕ್ಕೆ ಬಿಡಲ್ಲ. ನಿಮ್ಗೆ ರಿಸಲ್ಟ್ ಸಿಗುತ್ತೆ, ಡಾಕ್ಟ್ರ್ ಓಕೆ ಅಂತಾರೆ, ಬಟ್ ಇಟ್ ಈಸ್ ನಾಟ್ ದ ರೈಟ್ ವೇ. ಅರ್ಥ ಆಯ್ತು ನಮಗೆ? PT ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ನಮ್ಮದು PT ಡಬಲ್ ಟ್ಯೂಬ್ ಇರುತ್ತೆ. ನಮ್ಮ ಟ್ಯೂಬ್ ಹೆಂಗೆ ಗೊತ್ತಾ? BTದು ಇದು ಫಸ್ಟ್ ವಿ ಇನ್ವೈಟೆಡ್ ವಿ ಹ್ಯಾವ್ ಎ ಟೆಕ್ನಾಲಜಿ. ನಮ್ಮ ಟೆಕ್ನಾಲಜಿ ಯಾರಿಗೆ ಕಾಪಿ ಮಾಡೋಕ್ಕಾಗಿಲ್ಲ. ಬಾಕಿ ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ಒಂದು ಟ್ಯೂಬ್ ಮಾಡಿ ಪ್ಲಾಸ್ಟಿಕ್ ಮಾಡಿ ಗಮ್ಮಾಗಿ ಕಳಿಸ್ತಾರೆ ನಮಗೆ. ಅದು ಹೆಂಗಿದೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಜಾಸ್ತಿ ಹೋಯ್ತು ಅನ್ಕೊಳ್ಳಿ ಬ್ಲಡ್. ಆ ಜಾಸ್ತಿ ಹೋದ ಬ್ಲಡ್ ಕೆಮಿಕಲ್ ಜೊತೆ ಮಿಕ್ಸ್ ಆಗಲ್ಲ, ಅದು ಸಪ್ರೇಟಾಗಿ ನಿಂತ್ಕೊಳ್ಳುತ್ತೆ. ಈ ಟ್ಯೂಬ್ ಒಳಗಡೆ ಇನ್ನೊಂದು ಟ್ಯೂಬ್ ಇಟ್ಕೊಂಡಿದೆ ನಾವು. ಸೊ ದಟ್ಸ್ ಇಸ್ ಫಿಲ್ ವಾಲ್ಯೂಮ್ ಯಾವತ್ತು ಆ ಕಡೆ ಆಗಲ್ಲ. ಸಿಟ್ರೇಟಲ್ಲಿದ್ದು ಕಾಗ್ಯುಲೇಷನ್ಗೆ ಕ್ವಾಂಟಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಜಾಸ್ತಿ ಆದರೂ ಕೂಡ ಡಾಕ್ಟರ್ ಜಾಸ್ತಿ ಆ್ಯಂಟಿಬಯೋಟಿಕ್ ಅಂತ ಇಂಜೆಕ್ಷನ್ ಕೊಡ್ತಾರೆ. ಸೊ ಇದೊಂದು ಇಂಪ್ಯಾಕ್ಟ್ ಆನ್ ದ ಸರ್ಜರಿ ಅಂತ ಅರ್ಥ ಆಯ್ತಾ ನಿಮಗೆ? ಸೊ ದ್ಯಾಟ್ಸ್ ವೈ ಸಿಟ್ರೇಟ್ ಯೂಸ್ ಮೋಸ್ಟ್ ಆಫ್ ದ ಪ್ಲೇಸಸ್ BT ದ ಯೂಸಸ್, ಬಿಕಾಸ್ ಇಟ್ಸ್ ಹ್ಯಾವಿಂಗ್ ದ ಡಬಲ್ ಟ್ಯೂಬ್ ಒಳಗಡೆ ಟ್ಯೂಬ್ ಇರುತ್ತೆ. ಸೊ ಜಾಸ್ತಿ ಬಂದರೂ ಕೂಡ ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಸೊ ಇದೆಲ್ಲ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಹಿಂಗಿರುತ್ತೆ. ನೆಕ್ಸ್ಟ್ ಏನು ಫಸ್ಟ್ ಏನು ಮಾಡಬೇಕು? ಕಲೆಕ್ಷನ್ ಮಾಡಿ ಆಯಿತು. ಕಲೆಕ್ಷನ್ ಮಾಡಿ ಕಲೆಕ್ಷನ್ ಫಸ್ಟ್ ಯು ರಿಮೂವ್ ದ ಟಾನಿಕಲ್ಸ್ ಫಸ್ಟ್, ದೆನ್ ರಿಮೂವ್ ದ ನೀಡಲ್. ನೀಡಲ್ ಯಾವತ್ತು ಕೂಡಲೇ ಯಾವತ್ತು ನೀಡಲ್ನ ಕ್ಯಾಪ್ ಹಿಂಗೆ ಇಟ್ಕೊಬೇಕು. ದೆನ್ ಯು ಹ್ಯಾವ್ ಟು ಕ್ಲೋಸ್ ದ ನೀಡಲ್ ಲೈಕ್ ದಿಸ್, ಸೊ ಇಟ್ ವಿಲ್ ನಾಟ್ ಹಾರ್ಮ್ ಯುವರ್ ಹ್ಯಾಂಡ್. ಅರ್ಥ ಆಯ್ತಾ ನಿಮಗೆ? ದೆನ್ ಯು ಹ್ಯಾವ್ ಟು ರಿಮೂವ್ ದಿಸ್ discard into the puncture container. This can be reused by using the wiping with the ಅರ್ಥ ಇದೆ ನಿಮಗೆ? ದಿಸ್ ವಾಸ್ ಕಾನ್ಸೆಪ್ಟ್. ಓಕೆ, ಈಗ ರೆಡಿ ಇದೆ ಟ್ಯೂಬ್ ಎಲ್ಲ. ಈಗ ಓಕೆ, ಈಗ ಯಾವಾಗ ಕಳಿಸ್ತೀರಾ? ಒಂದು ಈಗಲೇ ಕಳಿಸ್ತೀರಾ? ಒಂದು ಅರ್ಧ ಗಂಟೆ ಕಡಿಮೆ ಕಳಿಸ್ತೀರಾ? ಯಾವತ್ತೂ ಇಮಿಡಿಯೇಟ್ ಕಳಿಸೋಕೆ ಹೋಗ್ಬೋದು. ಮಿನಿಮಮ್ 5 to 10 minutes ಬೇಕು. ಸೆಲ್ಗಳು ಕೆಮಿಕಲ್ ಬಂದು ರಿಯಾಕ್ಷನ್ ಆಗಬೇಕು. ರಿಯಾಕ್ಷನ್ ಮಾಡಲಿಕ್ಕೆ ಇಷ್ಟೆಲ್ಲ ಮಾಡಿ ಏನು ಯೂಸ್ ಇದೆಯಾ? ಇಲ್ಲ. ಅರ್ಥ ಆಯ್ತಾ? ದಿಸ್ ಆಲ್ ರೀಸನ್ ಫಾರ್ ದ ಕ್ಲಾಟಿಂಗ್. ಅಂಡರ್ಸ್ಟುಡ್? ಸೊ ದಟ್ಸ್ ವೈ ಯು ಹ್ಯಾವ್ ಟು ಯೂಸ್ ಇನ್ ದ ಪ್ರಾಪರ್ ವೇ. So this is why we are making for just for the to getting any aviation ತುಂಬ ಹೆಲ್ಪ್ ಆಗುತ್ತೆ. any aviation ನಿಮ್ಮದು ಕಂಪ್ಲೀಟ್ ಸರ್ಟಿಫಿಕೇಶನ್ ಅಂದರೆ ನಿಮಗೂ ಒಳ್ಳೆಯದು. ದಿಸ್ ವಾಟ್ ದ ಕಾನ್ಸೆಪ್ಟ್. ಓಕೆ, ಟ್ಯೂಬ್ ತೆಗೆದ್ಮೇಲೆ ಎಷ್ಟು ಗಂಟೆ ಅಂದರೆ ಎಷ್ಟು ಮಿನಿಟ್ಸ್ ಇಡ್ಬೋದು ಟ್ಯೂಬ್ ತೆಗೆದು? ಅಂದರೆ ಕಲೆಕ್ಷನ್ ಎಷ್ಟೊತ್ತಿನ ಮಟ್ಟ? 5 to 10 minutes ಟೋಟಲ್ ವಿದಿನ್ 1 minute ಮುಗಿಸ್ಬೇಕಿದೆ. ಟೋಟಲ್ ಪ್ರೊಸೆಸ್ ಇದೆಲ್ಲ ಟಾನಿಕಸ್ ನಿಮ್ಮದು ವಿದಿನ್ 1 minute ಮುಗಿಸ್ಬೇಕು. ನೀವು ವಿದಿನ್ 1 minute ಮುಗಿಸಿಲ್ಲ ಅಂತ ಅಂದರೆ 2 minutes ತಗೊಂಡಿಲ್ಲ ಅಂತಂದರೆ ನೀವು ಕಲೆಕ್ಟ್ ಮಾಡಿರೋಂಥ ಬ್ಲಡ್ಡಲ್ಲಿ ಕ್ಲಾಟ್ ಇರುತ್ತೆ ಅಂತ ಅರ್ಥ. ಬಿಕಾಸ್ ಯು ಆರ್ ಲಾಕ್ ದ ಮೂಮೆಂಟ್. ಇಸ್ ಆಲ್ ಕಾನ್ಸೆಪ್ಟ್. ಓಕೆ, 1 by 1 ಮಾಡಿ. ಯಾವ್ದು ರಿಮೂವ್ ಮಾಡ್ತೀರಾ? ಯಾವ ಕಲರ್? ಫಸ್ಟ್ ವೈಟ್. ಎಸ್, ರಿಮೂವ್ ಮಾಡಿ. ಮಾಡಿದ್ಮೇಲೆ ಜಸ್ಟ್ ಟೈಟ್ ಮಾಡಿ ಬರುತ್ತೆ. ಸಾಕು. ಓಕೆ, ದೆನ್ ರಿಮೂವ್ ದ ಕ್ಯಾಪ್. ಸೇಮ್ ಇದನ್ನು ಹಿಂಗೆ ಇಟ್ಕೊಂಡು. ಲಾಂಗ್ ಇರುತ್ತಲ್ಲ ಅದಕ್ಕೆ ಎಸ್. ಆಮೇಲೆ ಫೈನ್. ಆಮೇಲೆ ಇರಲಿ. ಓಕೆ, ಫಸ್ಟ್ ಟ್ರೈ ಮಾಡ್ಬೇಕು. ಓಕೆ, ಯಾವುದಾಗುತ್ತೆ? ಸೊ ಇನ್ನು ನಿಮ್ಮ ಇನ್ವೆಸ್ಟ್ ಹೆಂಗೆ ನೋಡಿ, ಇದು ಆ್ಯಂಗಲ್ ರಾಂಗ್ ಆ್ಯಂಗಲ್. ನೀವು 30 degree ಸೊ ಮೆಲ್ಲ ಬೆಂಡಾಗಿ ಹೋಗ್ಬೇಕಾದಷ್ಟು. ಓಕೆ ಓಕೆ. ಆಮೇಲೆ ಒಂದು ಕೈಯಲ್ಲಿ ಇಟ್ಕೊಳ್ಳಿ ಸಪೋರ್ಟು, ಈ ಕೈಯಲ್ಲಿ ಹಿಂಗೆ ಇಟ್ಕೊಳ್ಳಿ. ತುಂಬ ಒಳಗಡೆ ಹೋಗಿದೆ. ಓಕೆ, ದೆನ್ ಈ ಥರ ಇನ್ವೆಸ್ಟ್ನ ಯಾವತ್ತು ಈ ಥರ ಫೀಲ್ ಆಗ್ತದಲ್ಲ. ಹಾಂ, ಸೊ ಇದು ಯಾಕೆ? ಸಪೋರ್ಟ್. ಇಲ್ಲಾಂತಂದರೆ ಅದು ಇನ್ನೂ ಒಳಗಡೆ ಇನ್ನೂ ಒಳಗಡೆ ಏನಾಗುತ್ತೆ? ಗಾಳಿ ಹೋಗುತ್ತೆ, ಅಷ್ಟು ಫಿಲ್ ಆಗಲ್ಲ. ಆಮೇಲೆ ನೀವು ಹಿಂಗೆ ಮಾಡ್ಕೋತೀರಾ, ಬಟ್ ಫಿಲ್ ಆಗಲ್ಲ. ರಿಮೂವ್ ಮಾಡಿ. ಜಾಸ್ತಿ ಬರಲ್ಲ ಮಾಡಿ ಏನಾಗಲ್ಲ. ಫಸ್ಟ್ ಲೈನ್ ನೋಡ್ಬೇಕು ಬಂದಿದೆ ಇಲ್ವಾ. ಇನ್ ಕೇಸ್ ಬಂದಿಲ್ಲ ಅಂದರೆ 1 more time ಕೊಡ್ಬೋದು. ಬಟ್ ಈಗ ಕೊಟ್ಟು ಪ್ರೆಷರ್ ಇಲ್ಲ, ಅಷ್ಟು ಪ್ರೆಷರ್ ಇಲ್ಲ. ನಾರ್ಮಲ್ ಪೇಷಂಟ್ ಅಂದರೆ ಪ್ರೆಷರ್ ಇರುತ್ತೆ. ಸೆಕೆಂಡ್ ಟೈಮ್ ಕೊಡುವಾಗಲೂ ಅದು ಫಿಲ್ ಆಗುತ್ತೆ. ಓಕೆ, ದೆನ್ ಯು ಹ್ಯಾವ್ ಟು ಕೀಪ್. Thank you guys, all of you watching, and please subscribe and share and like and comment. Next video ದಾಗ ಮತ್ತೆ ಸಿಗ್ತೀನಿ. Love you, bye.